ನಮಸ್ಕಾರ. ಎಲ್ಲರೂ ಹೆಂಗದಿರಿ? ನಾವು ಆರಾಮದೀವಿ, ನೀವು ಆರಾಮದಿರಿ? ಆಮೇಲೆ ಇದು ನೋಡ್ರಿ ನಮ್ಮ ಆಯುಷನ್ ಸ್ಕೂಲ. ಇವತ್ತು ಆಯುಷಂದು ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇತ್ತು. ಸೊ ಹೋಗಿದ್ವಿ. ಪ್ಲಸ್ ಅವ್ನ ರಿಸಲ್ಟ್ ಇತ್ತು. ಇದು ಮೊನ್ನೆ ಎಕ್ಸಾಮ್ ಮುಗ್ದಿತ್ತಲ್ಲ, ಅವ್ನದು ರಿಸಲ್ಟ್ ಇತ್ತು. ನಾ ಅಂತೂ ಫುಲ್ ಟೆನ್ಷನ್ ಒಳಗಿದ್ದೆ, ಯಾವ ಥರ ಮಾಡ್ಯಾನ ಎಕ್ಸಾಮ್ಸ್, ಹೆಂಗೆ ಬಂದೈತಿ ರಿಸಲ್ಟ್ ಅಂಥೇಳಿ. ಆ್ಯಕ್ಚುಲಿ ಟೆನ್ಷನ್ ತೊಗೋಬಾರ್ದು, ಆದರೂ ಏನೋ ಗೊತ್ತಿಲ್ಲ ಟೆನ್ಷನ್ ಆಗುತ್ತೆ. ರಿಸಲ್ಟ್ ಇದ್ದಿನ ನಾವು ನಮ್ಮ ರಿಸಲ್ಟ್ಗೂ ಇಷ್ಟು ಹೆದರ್ಲಿಲ್ಲಪ್ಪ, ಈಗ ಅಷ್ಟು ಹೆದರಿಕೆ ಬರುತ್ತೆ. ಆಮೇಲೆ ನಮ್ಮ ಅಮ್ಮ ಯಾಕೋ ನಂಗೆ ಇದು ಬೇಕಾ ನಂಗೆ ಅಂತ ಕೇಳಾಕತ್ತಿದ್ದ ಅಂತ, ಐಸ್ ಕ್ರೀಮ್ ಬೇಕಂತ ಅನ್ನತ್ತಿದ್ದ ಅಂತ. ಸೊ ಹಿಂಗೆ ಐಸ್ ಕ್ರೀಮ್ ಕೊಡಿಸ್ಕೊಂಡು ಇವ್ರ ಮನೆಗೆ ಹೋದ್ರೆ ನಂಗೆ ಬಿಟ್ಟು. ಆಮೇಲೆ ಆ್ಯಕ್ಚುಲಿ ನಾ ಅಲ್ಲಿ ನಮ್ಮ ಆಯುಷನ್ ಸ್ಕೂಲ್ ಒಳಗೆ ಮೊಬೈಲ್ ಅಲೌಡೇ ಇಲ್ಲ, ಒಳಗಡೆ ಅಲೌಡ್ ಇಲ್ಲ, ಮೊಬೈಲ್ ತೊಗೊಂಡು ಹೋಗಂಗೆ ಇಲ್ಲ ಅಲ್ಲೇ. ಸೊ ನಾ ಮೊಬೈಲ್ ಇವ್ರ ಕಡೆನೇ ಬಿಟ್ಟಿದ್ದೆ. ಸುಮ್ಮನೆ ಅಲ್ಲಿ ಹೋಗಿ ಗೇಟ್ ಒಳಗೆ ಲಾಕರ್ಸ್ ಅದಾವೆ, ಸೊ ಅಲ್ಲಿ ಇಡಬೇಕಾಗತ್ತೆ. ಸುಮ್ಮನೆ ಯಾಕೆ ಅಲ್ಲಿ ಇಡೋದು, ಹೆಂಗೂ ಇವರು ವಾಪಸ್ ನಂಗೆ ಆಯುಷಂಗೆ ಕಳಿಸಿ ನಂಗೆ ಕರ್ಕೊಂಬರ್ತಾರೆ ಸ್ಕೂಲಿಗೆ. ನಂದು ಮೀಟಿಂಗ್ ಇದ್ದಿದ್ದು 11:30 to 12:30 ಇರುತ್ತೆ. ಸೊ 12:30 ಹೆಂಗೂ ಆಯುಷನ್ ಕಳಿಸಬೇಕಲ್ಲ, 1 o'clock ಅವ್ರ ಸ್ಕೂಲ್ ಇರುತ್ತೆ. ಸೊ ನಾ ಅವ್ನು ಕಳಿಸಿ ನಿಂಗೆ ಕರ್ಕೊಂಬರ್ತೀನಿ ಅಂತೇಳಿ ಇವ್ರ ಮನೆಗೆ ಬಂದಿದ್ರು. ಆಮೇಲೆ ಮನೆಗೆ ಬಂದು ಸ್ವಲ್ಪ ಹುಡುಗರ ಜೊತೆ ಎಲ್ಲ ಇವರು ಕೂತು ನಾ ಎಲ್ಲ ಅಡುಗೆ ಎಲ್ಲ ಮಾಡಿ, ಆಮೇಲೆ ಬಾಕ್ಸ್ ರೆಡಿ ಮಾಡಿ ಆಯುಷ್ಗೆ ಡ್ರೆಸ್ಸಸ್ ಎಲ್ಲ ರೆಡಿ ಮಾಡಿ ಇಟ್ಟು ಬಂದಿದ್ದೆ. ಆಮೇಲೆ ಅವ್ನು ರೆಡಿ ಆಗಿ ಬರ್ತಾನೆ, ನಂಗೆ ಅವ್ಗೆ ಬಿಟ್ಟು ನಂಗೆ ಕರ್ಕೊಂಬರೋದು ಅಂಥೇಳಿ ಇವರು, ಅವ್ಗೆ ಬಿಟ್ಟು ನಿನ್ನ ಕರ್ಕೊಂಬರ್ತೀನಿ ಅಂತ ಹೇಳಿದ್ರೆ. ಸೊ ಆಯ್ತು ಅಂತೇಳಿ ನಾ ಸ್ಕೂಲಿಗೆ ಹೋಗಿದ್ದೆ. ಆಮೇಲೆ ಇವ್ರ ಮನೆಗೆ ಬಂದು ಅವಂಗೆಲ್ಲ ರೆಡಿ ಮಾಡಾಕತ್ತಿದ್ರು. ಆಮೇಲೆ ಸ್ಕೂಲ್ ಒಳಗೆ ಟೀಚರ್ ಇದು ಕೊಟ್ರೆ, ಎಲ್ಲ ಮಕ್ಕಳದ್ದು ಪೇಪರ್ಸ್ ಎಲ್ಲ ಕೊಟ್ರೆ. ಸೊ ಆಯುಷ್ ಎಲ್ಲ ಚಲೋ ಮಾಡ್ಯಾನ, ರಿಸಲ್ಟ್ ಎಲ್ಲ ಚಲೋ ಬಂದೈತಿ. ಎಲ್ಲೋ 1-2 ಸಬ್ಜೆಕ್ಟ್ ಒಳಗೆ ಸ್ವಲ್ಪ ಕಡಿಮೆ ಆಗೈತೆ ಅಷ್ಟೇ, ಬಟ್ ಬಿಟ್ಟರೆ ಎಲ್ಲ ಚಲೋ ಮಾಡ್ಯಾನ, ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ನಾವೆಲ್ಲ ಟೀಚರ್ಸ್ ಪೇಪರ್ಸ್ ಕೊಟ್ಟ ಅದು ಬಾಜು ಮಕ್ಕಳದ್ದು ಯಾವ ಥರ ಐತಿ ಅಂತ ನೋಡಾಕತ್ತಿದ್ವಿ. ಅವ್ರು ಪ್ಲೀಸ್ ಎಲ್ಲರೂ ನಿಮ್ಮ ಮಕ್ಕಳದ್ದು ಪೇಪರ್ಸ್ ಎಲ್ಲ ಒಳಗಿಡ್ರಿ, ಯಾವ ಮಕ್ಕಳನ್ನೂ ಯಾವ ಇದ್ರ ಜೊತೆನೂ ಕಂಪೇರ್ ಮಾಡೋಕೆ ಹೋಗ್ಬೇಡ್ರಿ. ಆ ಪೇಪರ್ ಹಂಗೈತಿ, ಈ ಪೇಪರ್ ಹಿಂಗೈತಿ, ಅವ್ರು ಅಷ್ಟು ತೊಗೊಂಡಾರ ಇವ್ರು ಇಷ್ಟು ತೊಗೊಂಡಾರ ಅನ್ನೋಕೆ ಹೋಗ್ಬೇಡ್ರಿ, ಕಂಪೇರ್ ಮಾಡಬೇಡ್ರಿ. ಎಲ್ಲ ಮಕ್ಕಳು ಯೂನಿಕ್ ಅದಾರ, ಯಾವ ಮಕ್ಕಳು ಕಡಿಮೆ ಇಲ್ಲ, ಯಾವ ಮಕ್ಕಳು ಹೆಚ್ಚಿಲ್ಲ, ಎಲ್ಲರೂ ಚಲೋ ಅದಾರ. ನಮ್ಮ ಮಕ್ಕಳು ಎಲ್ಲ ಚಲೋ ಓದಾಕತ್ತಾರ ಕಂಪೇರ್ ಟು ಫಸ್ಟ್ ಸ್ಟ್ಯಾಂಡರ್ಡ್. ಈ ಸಲ ಮಕ್ಕಳು ಎಲ್ಲರೂ ಚಲೋ ರಿಸಲ್ಟ್ ಮಾಡ್ಯಾರ ಅಂಥೇಳಿ. ಹೌದು, ಅದು ತಪ್ಪು, ಕಂಪ್ಯಾರಿಸನ್ ತಪ್ಪು ಮಾಡೋಕೆ ಹೋಗ್ಬಾರ್ದು ಅಂತ ನಮಗೂ ಅನಿಸ್ತು. ಸೊ ನೀವು ಯಾವತ್ತೂ ನಿಮ್ಮ ಮಕ್ಕಳನ್ನ ಇನ್ನೊಬ್ರ ಮಕ್ಕಳ ಜೊತೆ ಕಂಪೇರ್ ಮಾಡೋಕೆ ಹೋಗ್ಬೇಡ್ರಿ. ನಮ್ಮ ಮಕ್ಕಳು ಒಂದೊಂದು ವೇ ಒಳಗೆ ಯೂನಿಕೇ ಇರ್ತಾರೆ. ಸೊ ನಾವು ಬಂದ್ವಿ ಮತ್ತು ವಾಪಸ್ ಈವ್ನಿಂಗ್ ಆಯುಷನ್ ಕರ್ಕೊಂಡು ಹೋಗೋಕೆ. ಅವ್ನು ಫುಲ್ ಖುಷಿ ಆಗ್ಬಿಟ್ಟಿತ್ತು, ಯಾಕಂದ್ರೆ ಅವ್ನಿಗೆ ಗೊತ್ತೇ ಇರಲಿಲ್ಲ ನಾವು ಕರ್ಕೊಂಡು ಹೋಗೋಕೆ ಬರ್ತೀವಿ ಅಂಥೇಳಿ. ಫುಲ್ ಖುಷಿಯಾಗಿ ಅಪ್ಪ ನಂಗೆ ಚಾಕ್ಲೇಟ್ ಕೊಡಿಸು ಅಂತ ಹೇಳಕತ್ತಿದ್ದ. ಆಮೇಲೆ ಚಾಕ್ಲೇಟ್ ಕೊಡಿಸಿದ್ವಿ, ಅವ್ನಿಗೆ ಅಷ್ಟೇ ಖುಷಿ ಆಗ್ಬಿಡ್ತು. ಏನೂ ಗೊತ್ತಿಲ್ಲ ಅವ್ರಿಗೆ ಚಾಕ್ಲೇಟ್ ಅಂದ್ರೆ ಫುಲ್ ಖುಷಿ, ನಮಗೆ ಕೊಡ್ಸಕ್ಕೆ ಒಂಥರ ಏನಪ್ಪ ಚಾಕ್ಲೇಟ್ ಅಂಥೇಳಿ. ಬಟ್ ಯಾವಾಗಾರ ಒಂದು ಸಲ ಕೊಡಿಸಿದ್ರಾಗ ಏನು ತಪ್ಪಿಲ್ಲ ಅನಿಸುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೆಂಗಿತ್ತು ವ್ಲಾಗ್ ಅಂತ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.